ಜೀವನದಲ್ಲಿ ಯಾವತ್ತು ಏನಾದರೂ ಬೆಸ್ಟ್ ಮೊಮೆಂಟ್ಸ್ ಇದ್ರೆ ನೆನೆಸ್ಕೊಳ್ಳಿ ಅಂತಾರ ಮುಂದಕ್ಕೆ ಹೇಳಿದ್ರೆ ಈ ಸಿನಿಮಾ ಶೂಟಿಂಗ್ ಟೈಮ್ ಅಂತ ಹೇಳಿದ್ರೆ ಇವ್ರು 3 ಜನನೇ ಈ ಸಿನಿಮಾದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಪ್ರೇರಣೆ ಎಲ್ಲಿಂದ ಬಂತು ನಿಮಗೆ ಅಂತ? ಗ್ರೇಟೆಸ್ಟ್ ಸೂಪರ್ ಸ್ಟಾರ್ಸ್ ವಿತ್ ಸೂಪರ್ ಡೂಪರ್ ಹ್ಯೂಮನ್ ಬೀಯಿಂಗ್ಸ್. ಇಡೀ ಫುಲ್ ಲೆಂತ್ ಇರುತ್ತಾ? 3 ಜನ ಒಟ್ಟಿಗೆ ನೋಡ್ತಾ ಇರ್ಬೋದಾ ಹೇಗೆ ಅಂತ? ಸರ್, ಈಗ ಶಿವಣ್ಣ ಅವ್ರದ್ದು ಫಸ್ಟ್ ಲುಕ್ ಬಂದಿದೆ, ಉಪೇಂದ್ರ ಅವ್ರದ್ದು ಫಸ್ಟ್ ಲುಕ್ ಬಂದಿದೆ. ಅದೇ ಆನಿಮೇಟೆಡ್ ಸಿನಿಮಾ ಆಲ್ರೆಡಿ 2.5 hours ಇದ್ದು ಪ್ರಿಪೇರ್ ಮಾಡಿ ತೋರಿಸಿದ್ರಿ ಅಂತ ಹೇಳಿದ್ರಿ ಮೊದಲೇ. ನನಗೇನೆ ಹೊಸ ಎಕ್ಸ್ಪೀರಿಯನ್ಸ್. ಫುಲ್ ಫಿಲ್ಮ್ ದೊಡ್ಡ ಥಿಯೇಟ್ರಲ್ಲೇ ತೋರಿಸಿದ್ವಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಫಿಲ್ಮ್? 45 ಅಂದರೆ ಏನು ಅರ್ಥ ಸರ್? 4+5 9 ಅಂತ ಆಗುತ್ತೆ, ಅದು ಶಿವಣ್ಣ ಕೂಡ ಹೇಳಿದ್ರು. ಏನಾಗಿತ್ತು ಅಣ್ಣನವರಿಗೆ? ಅಂದರೆ ಕೋವಿಡ್ ಆಗಿತ್ತು, ಪ್ಲಸ್ ಯಾವ ರೀತಿ ನೀವು ಅಟ್ಯಾಚ್ ಆಗಿದ್ರಿ ಅವ್ರಿಗೆ ಅಂತ? ಫಸ್ಟ್ ಬಿಗಿನಿಂಗಿಗೆ ನಮ್ಮ ಅಣ್ಣನೇ ಇನ್ಸ್ಪಿರೇಷನ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವಣ್ಣ, ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅಭಿನಯದ 45 ಅಂದರೆ 45 ಸಿನಿಮಾ ಈಗಾಗಲೇ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಈ ಒಂದು ಸಿನಿಮಾದ ಶೂಟಿಂಗ್ ಇವತ್ತಿಗೆ ಕಂಪ್ಲೀಟ್ ಆಗಿದೆ. ಸದ್ಯಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಸಿನಿಮಾದ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಸರ್ ನಮಸ್ತೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಸಿನಿಮಾದ ಶೂಟಿಂಗ್ ಮುಗಿದು ಹೋಗಿದೆ ಅಂತ ಇವತ್ತಷ್ಟೇ ತಿಳಿಸಿದ್ರಿ ಸುದ್ದಿಗೋಷ್ಠಿಯಲ್ಲಿ. ಸರ್, ಆಲ್ಮೋಸ್ಟ್ 100+ ಡೇಸ್ ಆಫ್ ಶೂಟಿಂಗ್, ಹೇಗಿತ್ತು ಅನುಭವ? ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ. ಇಟ್ ವಾಸ್ ಅ ವೆರಿ ಏನಂತಾರೆ, ಜೀವನದಲ್ಲಿ ಯಾವತ್ತು ಏನಾದರೂ ಬೆಸ್ಟ್ ಮೊಮೆಂಟ್ಸ್ ಇದ್ರೆ ನೆನೆಸ್ಕೊಳ್ಳಿ ಅಂತಾರ ಮುಂದಕ್ಕೆ ಹೇಳಿದ್ರೆ ಈ ಸಿನಿಮಾ ಶೂಟಿಂಗ್ ಟೈಮ್ ಅಂತ ಹೇಳಿದ್ರು. ಅಷ್ಟು ಅದ್ಭುತವಾಗಿತ್ತು. ಆ್ಯಂಡ್ ಏನು ಇಟ್ ಈಸ್ ಅ ವೆರಿ ವೆರಿ ಬ್ಲೆಸ್ಡ್ ಮೂಮೆಂಟ್ ಟು ಹ್ಯಾವ್ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೇಟೆಸ್ಟ್ ಸೂಪರ್ ಸ್ಟಾರ್ಸ್ ವಿತ್ ಸೂಪರ್ ಡೂಪರ್ ಹ್ಯೂಮನ್ ಬೀಯಿಂಗ್ಸ್. ಸೊ ಒಂದು ಅದ್ಭುತವಾದ ಮನುಷ್ಯರ ಜೊತೆ ಕೆಲಸ ಮಾಡಿದ್ದು ನಮ್ಮ ರಮೇಶ್ ರೆಡ್ಡಿ ಸರಿಂದ ಹಿಡಿದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಪಿ ಸರ್ ಅವರು, ರಾಜ್ ಬಿ ಶೆಟ್ಟಿ ಅವರು. ಸರ್, ಆ್ಯಕ್ಚುಲಿ ಫೇಸ್ ದ ಫಿಯರ್ ಅಂತ ಟ್ಯಾಗ್ಲೈನ್ ಇದೆ ಕೆಳಗಡೆ. ಸೊ ಫೇಸ್ ದ ಫ್ಯಾಕ್ಟ್ಸ್ ಆಫ್ ಫಿಯರ್ ಅಂತ ಶಿವಣ್ಣ ಹೇಳಿದ್ರು. ಸೊ ಈ ಸಿನಿಮಾದ ಪ್ರೇರಣೆ ಹೇಗೆ ಬಂತು ಸರ್ ನಿಮ್ಗೆ? ಅಂದರೆ ಈ ಸಿನಿಮಾದ ಕಥೆಯ ಪ್ರೇರಣೆ ಪ್ಲಸ್ ಇವ್ರು 3 ಜನನೇ ಈ ಸಿನಿಮಾದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಪ್ರೇರಣೆ ಎಲ್ಲಿಂದ ಬಂತು ನಿಮಗೆ ಅಂತ? ಅದೇ ಮನುಷ್ಯನಿಗೆ ಯಾವತ್ತು ಪ್ರಾಬ್ಲಮ್ ಇರೋದೇ ಒಂದು ಭಯ. ಸೊ ಭಯನ ಹೋಗ್ಲಾಡ್ಸೋಕ್ಕೆ ನಿಮಗೆ ಬೇರೆ ಯಾವ ದಾರಿನೂ ಇಲ್ಲ. ಒಂದೇ ದಾರಿ, ಯು ಹ್ಯಾವ್ ಟು ಫೇಸ್ ಇಟ್. ಸೊ ದಟ್ ಈಸ್ ದ ಥಿಂಗ್. ಸರ್, ಬಹುಮುಖ್ಯವಾಗಿ ಆ್ಯಕ್ಚುಲಿ 3 ಜನ ಲೈಕ್ ಅಂದರೆ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳು ಒಟ್ಟಿಗೆ ಬಂದಿರುವಂಥದ್ದು. ಅಂದರೆ ನಮಗೆ ಸಿನಿಮಾ ಮೇಲೆ ದುಪ್ಪಟ್ಟಾಗಲಿಕ್ಕೆ ನಿರೀಕ್ಷೆ ಇದು ಅಷ್ಟೇ ಸಾಕು. ಬಟ್ ಒಟ್ಟಿಗೆ 3 ಜನನ ಒಟ್ಟಿಗೆ ನೋಡಬಹುದಾ ಯಾವುದಾದ್ರೂ ಸೀಕ್ವೆನ್ಸ್ಗಳಲ್ಲಿ? ಇಡೀ ಫುಲ್ ಲೆಂತ್ ಇರುತ್ತಾ? 3 ಜನ ಒಟ್ಟಿಗೆ ನೋಡ್ತಾ ಇರ್ಬೋದಾ ಹೇಗೆ ಅಂತ? ಖಂಡಿತ ನೋಡ್ಬೋದು ಸರ್. ಸರ್, ಪರ್ಟಿಕ್ಯುಲರ್ಲಿ ನಿಮ್ಮ ಅಣ್ಣನವರು ಕೋವಿಡ್ನಲ್ಲಿ ತೀರ್ಕೊಂಡ್ರು. ಸೊ ಅದರಿಂದ ನಂಗೆ ಈ ಕಥೆ ನನ್ನ ಮೈಂಡಲ್ಲಿ ಇಂಪ್ಲಾಂಟ್ ಆಯಿತು ಅಂತ ಹೇಳಿದರೆ. ಸೊ ಏನಾಗಿತ್ತು ಅಣ್ಣನವರಿಗೆ? ಅಂದರೆ ಕೋವಿಡ್ ಆಗಿತ್ತು, ಪ್ಲಸ್ ಯಾವ ರೀತಿ ನೀವು ಅಟ್ಯಾಚ್ ಆಗಿದ್ರಿ ಅವ್ರಿಗೆ ಅಂತ? ನಾನು ನಮ್ಮ ಬ್ರದರು ಆಲ್ಮೋಸ್ಟ್ ಒಂದು 43 years ಆಫ್ ಒಟ್ಟಿಗೆ ಇದ್ದಿದ್ದು. ಸೊ ವಿ ಲಾಸ್ಟ್ ಹಿಮ್ ಇನ್ ದ ಕೋವಿಡ್. ಸೊ ಅಲ್ಲಿವರೆಗೂ ಅದಾದಮೇಲೆ ನನ್ನ ಗೊತ್ತಿಲ್ಲದೆ ಯಾವುದೋ ಒಂದು ಲೈನ್ ನನಗೆ ಲೈಫಿನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ಗಳೆಲ್ಲ ಆದಂಥ ಒಂದು ಲೈನಿಂದ ಅದನ್ನು ನಾಟ್ ಮಾಡ್ತಾ ಒಂದು ಕತೆ ಹುಟ್ಟಿತು. ಸೊ ಆ ಫಸ್ಟ್ ಬಿಗಿನಿಂಗಿಗೆ ನಮ್ಮ ಅಣ್ಣನೇ ಇನ್ಸ್ಪಿರೇಷನ್ ಅಂತ ಹೇಳಿ. ಸರ್, ಈಗ ಶಿವಣ್ಣ ಅವ್ರದ್ದು ಫಸ್ಟ್ ಲುಕ್ ಬಂದಿದೆ, ಉಪೇಂದ್ರ ಅವ್ರದ್ದು ಫಸ್ಟ್ ಲುಕ್ ಬಂದಿದೆ. ರಾಜ್ ಬಿ ಶೆಟ್ಟಿ ಅವರ ಲುಕ್ ಏನಾದರೂ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ವಿಜಯದಶಮಿಗೆ ಟ್ರೈ ಮಾಡ್ತಾಯಿದ್ದೀವಿ. ಸರ್, ಸಿನಿಮಾ ಇವತ್ತು ಅಂದರೆ ಕಂಪ್ಲೀಟ್ ಆಗಿರೋದು, ಅಂದರೆ ಯಾವಾಗ ಬರ್ಬೋದು? ಇನ್ನೆಷ್ಟು ಕೆಲಸಗಳು ಬಾಕಿ ಇದೆ? CG ವರ್ಕ್ ಎಷ್ಟಿರುತ್ತೆ? ಯಾವ ಥರ ಸಿನಿಮಾ? ಇಟ್ಸ್ ಲಾಟ್ ಆಫ್ CG ಸರ್. ಅಂದರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡಬೇಕು CGನಲ್ಲಿ ಅಂತ ನಮ್ಮ ನಿರ್ಮಾಪಕರಿಗೆ, ನಮ್ಮೆಲ್ಲರಿಗೂ ಇದೆ. ಸೊ ಆ CG ವರ್ಕು ಇಟ್ ಶುಡ್ ಬಿ ಲೈಕ್ ಇಂಡಿಯನ್ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ CG ವರ್ಕ್ ಆಗೋಂಥ ಸಬ್ಜೆಕ್ಟು ಇದರಲ್ಲಿ ತುಂಬಿದೆ. ಸೊ ಸಿನಿಮಾ ಸಬ್ಜೆಕ್ಟೇ CGನ ಕೇಳ್ತಾ ಇದೆ. ಸೊ ಬಟ್ ನಾರ್ಮಲ್ CGಲಿ ವರ್ಕ್ ಆಗೋಲ್ಲ. ವಿ ಹ್ಯಾವ್ ಟು ಡೂ ದ ಬೆಸ್ಟ್ CG. ಸೊ ಆ CG ಆಗೋವರೆಗೂ ವಿಲ್ ವೆಯ್ಟ್. ಸರ್, ಈಗ 3 ಜನ ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಆಗಿತ್ತು ನಿಮಗೆ? ಎಷ್ಟು ಚಾಲೆಂಜಿಂಗ್ ಅನಿಸಿತ್ತು ಅಂತ? ಏನು ಕಷ್ಟ ಆಗಿಲ್ಲ ಸರ್, ಯಾಕಂದರೆ ಪ್ರಿಪ್ರೇಷನ್ ಪರ್ಫೆಕ್ಟ್ ಆಗಿತ್ತು. ನಿಮಗೆ ಕಷ್ಟ ಆಗೋದು ನಮ್ಮ ಪ್ರಿಪ್ರೇಷನ್ ತಪ್ಪಾಗಿದ್ದಾಗ, ಕನ್ವೆ ಮಾಡೋದು ತಪ್ಪಾಗಿದ್ದಾಗ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋದಲ್ಲ ಅಲ್ಲೇ. ಸೊ ನಮ್ಮದ್ರಲ್ಲಿ ಎಲ್ಲರೂ ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ವಿ ಆರ್ ಡೂಯಿಂಗ್. ಸೊ ಯಾರು ಏನು ಕ್ವೆಶನ್ಸು ಕೇಳ್ತಾ ಇರಲಿಲ್ಲ, ಯಾರು ಏನು ಹಿಂಗೆ ಚೇಂಜ್ ಮಾಡ್ಬೇಕು ಚೇಂಜ್ ಆ ಡಿಸ್ಕಷನಲ್ಲಿ ನಾವು ಸಿನಿಮಾ ಶೂಟಿಂಗ್ ಮುಂಚೆ ಮಾಡಿಬಿಟ್ಟಿದ್ವಲ್ಲ. ಸೊ ಶೂಟಿಂಗಲ್ಲಿ ಏನಂತ
ಅದೇ ಆನಿಮೇಟೆಡ್ ಸಿನಿಮಾ ಆಲ್ರೆಡಿ 2.5 hours ಇದ್ದು ಪ್ರಿಪೇರ್ ಮಾಡಿ ತೋರಿಸಿದ್ರಿ ಅಂತ ಹೇಳಿದ್ರಿ ಮೊದಲೇ ನಿರ್ಮಾಪಕರಿಗೂ ಕೂಡ ಮತ್ತು ಆ್ಯಕ್ಟರ್ಸ್ಗಳಿಗೂ ಕೂಡ. ಆಗ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಅಂತ? ಸರ್ ಇದು ನನಗೇನೆ ಹೊಸ ಎಕ್ಸ್ಪೀರಿಯನ್ಸ್ ಸರ್. ಯಾಕಂದರೆ ಈ ಫಿಲ್ಮ್ ಮೊದಲಿಂದನೇ ನನಗೆ ಐಡಿಯಾ ಇತ್ತು. ಸುಮಾರು ಜನ ನನ್ನ ಸ್ನೇಹಿತರು ನಿರ್ದೇಶಕರಿಗೆ ಹೇಳ್ತಿದ್ದೆ ಹೀಗೆ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಪಾಪ ಯಾರಿಗೂ ಅದು ಹೆಂಗೆ ಏನು ಅಂತ ಗೊತ್ತಿರಲಿಲ್ಲ. ಸೊ ನನಗೆ ಅವಕಾಶ ಸಿಕ್ಕಿದಾಗ ಐ ಟ್ರೈಡ್ ಆ್ಯಂಡ್ ಮಾಡಿಬಿಟ್ಟು ಫುಲ್ ಸಿನಿಮಾನ ಫಸ್ಟು ಪ್ರೊಡ್ಯೂಸರ್ಗೆ ತೋರಿಸ್ದೆ. ಸೊ ಅದು ನಾನೇ ಒಂದು 3 ವರ್ಷ ಮಾಡಿದ್ದೀನಿ. 3 ವರ್ಷ 3 times ಕರೆಕ್ಟ್ ಮಾಡಿ ಅದು ಮ್ಯೂಸಿಕ್ ಮಾಡಿ ಡಬ್ಬಿಂಗ್ ಮಾಡಿ DTS ಮಾಡಿ ಫುಲ್ ಫಿಲ್ಮ್ ದೊಡ್ಡ ಥಿಯೇಟ್ರಲ್ಲೇ ತೋರಿಸಿದ್ದು. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಫಿಲ್ಮ್ ಅಂತ. ಸೊ ಎವ್ರಿವನ್ ಆರ್ ಥ್ರಿಲ್ಡ್ ನೋಡ್ಬಿಟ್ಟು. ಯಾರು ಏನು ಕರೆಕ್ಷನ್ ಹೇಳಿ. ಸರ್ ಕೊನೆಯದಾಗಿ 45 ಅಂದರೆ ಏನು ಅರ್ಥ ಸರ್? 4+5 9 ಅಂತ ಆಗುತ್ತೆ, ಅದು ಶಿವಣ್ಣ ಕೂಡ ಹೇಳಿದ್ರು. ಸೊ ಏನು ಅರ್ಥ ಬರುತ್ತೆ ಅಂತ? ಸರ್ ಅದು ಸಿಂಪಲ್ ಆಗಿದೆ. ಫಿಲ್ಮ್ ನೋಡಿ ಸರ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ಸೊ ಸ್ನೇಹಿತರೆ, ಇದಿಷ್ಟು ಅರ್ಜುನ್ ಜನ್ಯ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.